ಈ ರೀಡಿಂಗ್ ಬಂದು ನೀವು ಬಯಸ್ತಾ ಇರೋ ವ್ಯಕ್ತಿ ಜೊತೆನೆ ನಿಮ್ಗೆ ಮದುವೆ ಆಗುತ್ತಾ ಅಂತ. ಇದು ಕರೆಂಟ್ ರಿಲೇಶನ್ಶಿಪ್ ಅಲ್ಲಿ ಇರೋರ್ಗೆ ರೆಸೊನೇಟ್ ಆಗುತ್ತೆ. ಮತ್ತೆ ಯಾರು ಒನ್ ಸೈಡ್ ಲವ್ ಮಾಡ್ತಾ ಇದ್ದೀರಾ, ಯಾರ ಮೇಲೆ ಕ್ರಶ್ ಇರುತ್ತೆ ಅವ್ರಿಗೆ ರೆಸೊನೇಟ್ ಆಗುತ್ತೆ. ಮತ್ತೆ ನೀವು ಇವಾಗ ಸದ್ಯಕ್ಕೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಆಗುತ್ತೆ. ಮತ್ತೆ ಯಾರೆಲ್ಲ ಸಪರೇಟ್ ಆಗಿದ್ದೀರಾ, ಬ್ರೇಕಪ್ ಆಗಿದೆ, ಮತ್ತೆ ನೋ ಕಮ್ಯುನಿಕೇಶನ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅವ್ರಿಗೂ ರೆಸೊನೇಟ್ ಆಗುತ್ತೆ. ಅಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರು ನಿಮ್ಗೆ ಇದು ಸಿಂಕ್ ಆಗುತ್ತೆ. ಮತ್ತೆ ಇದು ಮೇಲ್ ಫಿಮೇಲ್ ಅಂತ ಸಪ್ರೇಟ್ ಇರಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಅಂಡ್ ನಾನು ಕಾರ್ಡ್ಸ್ ಫಸ್ಟೇ ರೆಡಿ ಮಾಡಿಟ್ಟಿದ್ದೀನಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡ್ತೀರಾ. ಅಂಡ್ ಯಾರೆಲ್ಲ ಇದುವರೆಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಸಪೋರ್ಟ್ ಮಾಡಿ. ಅಂಡ್ ಯಾರೆಲ್ಲ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂಡ್ ಇದು ಜನರಲ್ ರೀಡಿಂಗ್, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ಇಲ್ಲಿ ಕಾರ್ಡ್ಸ್ ಬಂದಿರೋ ಪ್ರಕಾರ ಸ್ವಲ್ಪ ಜನಕ್ಕೆ ಮಿಸ್ಕಮ್ಯುನಿಕೇಶನ್ ಇರೋದು ಕಾಣಿಸ್ತಾ ಇದೆ. ಅಂಡ್ ಇನ್ನು ನೀವು ಆ ಪರ್ಸನ್ ನ ಮದುವೆ ಮಾಡ್ಕೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇದೆಯಾ ಅಂದ್ರೆ ಹೌದು, ಕಾಣಿಸ್ತಾ ಇದೆ. ಇನ್ನು ಸ್ಟ್ರಾಂಗ್ ಆಗಿ ಆ ವೈಬ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ 9 or 8 or 10 months ಅಲ್ಲಿ ನಿಮ್ ಮದ್ವೆ ಫಿಕ್ಸ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಈವನ್ ಈ ವಿಷಯ ನಿಮ್ ಮನೇಲಿ ಗೊತ್ತಾದ್ರೂ ಕೂಡ ಮೇ ಬಿ ಅದು ಸ್ವಲ್ಪ ಡಿಲೇ ಆಗ್ಬೋದು. ಯಾರಾದ್ರೂ ಒಬ್ಬರು ಪರ್ಸನ್ ಅದನ್ನ ಒಪ್ಪದಿರ ಡಿಲೇ ಮಾಡ್ಬೋದು ಅಷ್ಟೇ. ಇವಾಗ ಸದ್ಯಕ್ಕೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರೋದು, ಮತ್ತೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಕಾಣಿಸ್ತಾ ಇದೆ. ಯಾವ್ದೋ ವಿಷಯಕ್ಕೆ ಡಿಸಪಾಯಿಂಟ್ ಆಗಿರೋದು ಕಾಣಿಸ್ತಾ ಇದೆ. ಅದೆಂತ ಅಬ್ಸ್ಟಾಕಲ್ಸೇ ಇರ್ಲಿ, ಒಂದು ಹೈ ಚಾನ್ಸಸ್ ಅಂತೂ ಇದೆ ನೀವು ರೀಕನ್ಸಿಲ್ ಆಗೋದಿಕ್ಕೆ ಅಂತ ಹೇಳ್ತಾ ಇದೆ ಕಾರ್ಡ್ಸ್. ಇನ್ನ ನಿಮ್ ಮದ್ವೆ ಪರವಾಗಿ ನೀವೇನಾದ್ರೂ ತೊಂದರೆಗಳು ಫೇಸ್ ಮಾಡ್ತೀರಾ ಅನ್ನೋದು ನೋಡೋದಾದ್ರೆ ಖಂಡಿತ ಇರುತ್ತೆ ನಿಮ್ಗೆ. ಮೇ ಬಿ ಅದು ನಿಮ್ ಫ್ಯಾಮಿಲಿಯಿಂದ ನಿಮ್ ತಂದೆ ತಾಯಿ ಕಡೆಯಿಂದ ಅಥವಾ ಅವ್ರ ಫ್ಯಾಮಿಲಿಯಿಂದ ಅವ್ರ ತಂದೆ ತಾಯಿ ಕಡೆಯಿಂದನಾದ್ರೂ ಇರ್ಬೋದು. ಅಂಡ್ ಓವರ್ ಡಾಮಿನೆನ್ಸಿ ಕೂಡ ನೀವು ಫೇಸ್ ಮಾಡ್ಬೋದು. ಅಂಡ್ ನಿಮ್ ಪಾರ್ಟ್ನರ್ ಕೂಡ ನಿಮ್ಗೆ ಇದ್ರ ಪರವಾಗಿ ಸಹಾಯ ಮಾಡದೇ ಇರೋದು ಕೂಡ ಸಿಚುಯೇಷನ್ ಫೇಸ್ ಮಾಡ್ಬೋದು ನೀವು. ನಿಮ್ಮಿಬ್ಬರ ಮಧ್ಯೆ ಅದೆಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ ಫೈನಲ್ ಆಗಿ ನೀವು ಒಂದಾಗ್ತೀರಾ. ಅದು ರೀಕನ್ಸಿಲ್ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಕಾರ್ಡು ಕೂಡ ಬಂದಿರೋದ್ರಿಂದ ಒಂದು ಯೂನಿಟಿ ಅನ್ನೋದು ಚೆನ್ನಾಗಿರುತ್ತೆ ನಿಮ್ಮಿಬ್ರು ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಅಂತ ಹೇಳ್ಬೋದು. ನಾನು ಹೇಳ್ದಂಗೆ ಈ ಒಂದು ತೊಂದರೆಯಿಂದ ನೀವು ಹೊರ ಬಂದ್ರೆ ತುಂಬಾ ಹೈ ಚಾನ್ಸಸ್ ಇರುತ್ತೆ ನಿಮ್ ಮದ್ವೆ ಆಗಕ್ಕೆ ಅಂತ ಹೇಳಿ. ಅಂಡ್ ಇನ್ನ ಈ ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮಿಬ್ರ ಮಧ್ಯೆ ಟ್ರಸ್ಟ್ ಪ್ರಾಬ್ಲಮ್ ಇದೆ, ನಂಬಿಕೆ ಇಲ್ಲ ಒಬ್ರ ಮೇಲೆ ಒಬ್ರಿಗೆ ಅಂತಾನು ಕಾಣಿಸ್ತಾ ಇದೆ. ಇನ್ನ ನಿಮ್ಗೆ ಅಥವಾ ನಿಮ್ ಪರ್ಸನ್ಗೆ ನಿಮ್ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಥಿಂಕ್ ಮಾಡಿ ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀರಾ, ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಾರ್ಡ್ಸ್ ಒಂದು ಗೈಡೆನ್ಸ್ ಕೊಡ್ತಾ ಇದೆ ನಿಮ್ಗೆ. ಏನಂದ್ರೆ ಇವಾಗ ಏನ್ ಸಿಚುಯೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದು ಪರ್ಮನೆಂಟ್ ಅಲ್ಲ, ಟೆಂಪ್ರರಿ. ಸೊ ರಿಲ್ಯಾಕ್ಸ್ ಆಗಿ ಅದು ಒಂದು ಫ್ಲೋ ಅಲ್ಲಿ ಹೋಗಕ್ಕೆ ಬಿಡಿ. ಬಟ್ ನಂಬಿಕೆನ ಬೆಳೆಸ್ಕೊಳ್ಳಿ. ಟ್ರಸ್ಟ್ ಅನ್ನೋದು ಮೈನ್ ಇಂಪಾರ್ಟೆಂಟ್. ಟ್ರಸ್ಟ್ ಇಲ್ಲದೆ ಇರೋ ಜಾಗದಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು ಅಂತ ಹೇಳ್ತಾ ಇದೆ. ಅಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ತುಂಬಾ ಜಾಸ್ತಿ ಮೇಲ್ ಎನರ್ಜಿ ಕಾಣಿಸ್ತಾ ಇರೋದ್ರಿಂದ ನಿಮ್ ಫ್ಯಾಮಿಲಿ ಅಥವಾ ನಿಮ್ ಪಾರ್ಟ್ನರ್ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮೇಲ್ ನಿಮ್ ಮದ್ವೆಗೆ ಅಕ್ಸೆಪ್ಟ್ ಮಾಡಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅವ್ರು ಮೇ ಬಿ ನಿಮ್ ಫಾದರ್ ಆಗ್ಬೋದು, ಅಥವಾ ನಿಮ್ ಬ್ರದರ್ ಆಗ್ಬೋದು, ಅಥವಾ ನಿಮ್ ಭಾವ ಮಾವ ಯಾರಾದ್ರೂ ಆಗ್ಲಿ, ಅವ್ರು ನಿಮ್ ವೆಲ್ ವಿಷರ್, ನಿಮ್ಮನ್ನ ನೋಡ್ಕೊಂಡಿರ್ತಾರಲ್ವಾ ಚೆನ್ನಾಗಿ, ಅಂತವ್ರು ಸ್ವಲ್ಪ ಓವರ್ ಡಾಮಿನೇಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಅವ್ರನ್ನ ಒಪ್ಸೋದು ತುಂಬಾನೇ ಕಷ್ಟ, ಒಂದು ಡ್ರಾಮಾನೇ ಆಗ್ಬೋದು ಈ ವಿಷಯವಾಗಿ ಅಂತಾನು ಹೇಳ್ಬೋದು. ಬಟ್ ನಿಧಾನಕ್ಕೆ ಅವ್ರಿಗೂನು ಅರ್ಥ ಆಗುತ್ತೆ, ಅವ್ರುನು ಒಪ್ಕೊಳ್ತಾರೆ. ನೀವು ಯಾವ್ದೇ ಅಬ್ಸ್ಟಾಕಲ್ಸ್ ಇದ್ರೂ ಅದರಿಂದ ಓವರ್ಕಮ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಇದೆ ಕಾರ್ಡ್ಸ್. ಬಟ್ ನಿಮ್ ದಾರಿ ಅಂತೂ ಈಸಿಯಾಗಿ ಸ್ಮೂತ್ ಆಗಂತೂ ಇರಲ್ಲ. ಎಲ್ಲ ಸ್ಟ್ರಗಲ್ಸ್ ನೀವು ಫೇಸ್ ಮಾಡಿದ್ಮೇಲೆ ನಿಮ್ ದಾರಿ ಸ್ಮೂತ್ ಆಗೋದು ಅಂತ ಹೇಳ್ಬೋದು. ಅಂಡ್ ನನ್ ಸಜೆಷನ್ ಏನು ಅಂದ್ರೆ ನಿಮ್ಗೆ ಏನಾದ್ರೂ ಇನ್ನೂ ಕೆರಿಯರ್ ನಿಮ್ದು ಸೆಟ್ಲ್ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಫೋಕಸ್ ಮಾಡಿ, ಅವಾಗ ಸ್ವಲ್ಪ ಬೇಗ ಆಗ್ಬೋದು ಪ್ರಾಸೆಸ್ ಅಂತ ಹೇಳ್ಬೋದು. ಆಮೇಲೆ ಗುಡ್ ರಿಸಲ್ಟ್ ಗೋಸ್ಕರ ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ನಿಮ್ಗೆ ಹೇಳ್ತಾ ಇದೆ ಕಾರ್ಡ್ಸ್ ಇಲ್ಲಿ ಗೈಸ್, ನೀವ್ ಇವಾಗ ಯಾರನ್ನ ಬಯಸ್ತಾ ಇದ್ದೀರಾ ಮದ್ವೆ ಮಾಡ್ಕೋಬೇಕು ಅಂತ, ಆ ಪರ್ಸನ್ ನ ನೀವು ಮದ್ವೆ ಮಾಡ್ಕೊಂಡಿದ್ದಾದ್ಮೇಲೆ ನೀವ್ ಚೆನ್ನಾಗಿರ್ತೀರಾ, ನೀವ್ ಹೇಗಿರ್ಬೇಕು ಅನ್ಕೊಂಡಿದ್ದೀರೋ ಆ ರೀತಿ ನೀವ್ ಇರಕ್ ಆಗುತ್ತಾ ಅನ್ನೋದನ್ನ ಇವಾಗ್ಲೇ ಫಸ್ಟ್ ಥಿಂಕ್ ಮಾಡಿ ಅಂತ ಹೇಳ್ತಾ ಇದೆ. ಆಮೇಲೆನೆ ನೀವು ಮ್ಯಾನಿಫೆಸ್ಟ್ ಮಾಡಿ ಈ ಗೆ ಸ್ಟಾರ್ಟ್ ಮಾಡಿ ಅಂತಾನು ಹೇಳ್ತಾ ಇದೆ. ಅಂಡ್ ನಿಮ್ಗೆ ನಿಮ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡಿ ನೀವು ತುಂಬಾ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ರೆ, ಮತ್ತೆ ನೈಟ್ ಟೈಮ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆ, ಸೊ ಅದಕ್ಕೋಸ್ಕರ ಇವರು ಒಂದು ಮೆಡಿಟೇಷನ್ ಮಾಡಿ ಅಂತಾನು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಮೆಡಿಟೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಹೆಲ್ತ್ ಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತೆ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳೋದ್ರಿಂದ ನಿಮ್ ರಿಲೇಶನ್ಶಿಪ್ ಇನ್ನು ಸ್ವಲ್ಪ ಬ್ಯಾಲೆನ್ಸಿಂಗ್ ಅಲ್ಲಿ ಇರುತ್ತೆ ಅಂತಾನು ಹೇಳ್ಬೋದು. ಇನ್ ಸ್ವಲ್ಪ 30% ಜನಕ್ಕೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ನಿಮ್ ಪರ್ಸನ್ ಫೈನಾನ್ಷಿಯಲ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಅವ್ರ
ಫಸ್ಟ್ ಅವ್ರ ಕೆರಿಯರ್ ನ ಸೆಟಲ್ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ. ದುಡ್ಡಿದ್ರೇನೆ ನೆಕ್ಸ್ಟ್ ನಿಮ್ ಮದ್ವೆಗೆ ಈಸಿಯಾಗಿ ಒಪ್ಕೊಳ್ತಾರೆ ಅಂತ ಆ ನಂಬಿಕೆ ಮೇಲೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅದ್ರಿಂದ ಸ್ವಲ್ಪ ನಿಮ್ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದೆ, ನಿಮ್ಗೆ ಅವ್ರು ಸ್ವಲ್ಪ ಟೈಮ್ ಕೊಡ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಮತ್ತೆ ಕ್ವೀನ್ ಆಫ್ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಅವ್ರು ದುಡ್ಡು ಸಂಪಾದನೆ ಮಾಡ್ತಾರೆ. ಅವ್ರ ಏನ್ ಅನ್ಕೊಂಡಿದಾರೆ ಆ ಗೋಲ್ನ ರೀಚ್ ಮಾಡ್ತಾರೆ, ಮತ್ತೆ ನಿಮ್ಮನ್ನ ಮದ್ವೆ ಮಾಡ್ಕೊಳ್ತಾರೆ, ಇಬ್ಬರ ಮನೆಯವ್ರನ್ನ ಒಪ್ಸಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ ಬಗ್ಗೆ ಅವ್ರ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಗೊತ್ತಿದೆ ಅನ್ನೋದಾದ್ರೆ ನಿಮ್ ಪರವಾಗಿ ಅವ್ರು ತುಂಬಾ ಫೈಟ್ ಮಾಡ್ತಾ ಇರ್ತಾರೆ. ಎಮೋಷನಲಿ ಕೂಡ ಅವ್ರು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರದ್ದು ಏನ್ ಪ್ಲಾನ್ಸ್ ಇದೆ, ಅವರು ಏನ್ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಎಲ್ಲಾನು ನಿಮ್ ಹತ್ರ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ನೀವು ತುಂಬಾ ಕನೆಕ್ಟ್ ಆಗ್ಬಿಡ್ತೀರಾ ಅವ್ರಿಗೆ ಅನ್ನೋ ಒಂದು ಇದ್ರಿಂದನೂ ಅವ್ರು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಇನ್ನ ನೀವೇನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಅದನ್ನ ಇವಾಗ್ಲೇ ಸ್ಟಾಪ್ ಮಾಡಿ ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಅದು ನಿಮ್ ರಿಲೇಶನ್ಶಿಪ್ ನ ನೆಗೆಟಿವ್ ಆಗಿ ತಗೊಂಡೋಗುತ್ತೆ. ಸೊ ಅದರಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ನಿಮ್ ಎನರ್ಜೀಸ್ ತುಂಬಾ ಸ್ಲೋ ಇರೋದ್ರಿಂದ ನಿಮ್ ರಿಲೇಶನ್ಶಿಪ್ ಪ್ರಾಸೆಸ್ ಕೂಡ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡ್ಸ್. ಅಂಡ್ ಪ್ರಸ್ತುತ ಇಲ್ಲಿ ಸ್ವಲ್ಪ ಜನಕ್ಕೆ ಹೋಪ್ಸ್, ನಂಬಿಕೆ ಎಲ್ಲ ನಿಧಾನಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಹೇಳ್ತಾ ಇರೋ ಕಾರ್ಡ್ಸ್ ಗೈಡೆನ್ಸ್ ಏನಂದ್ರೆ ಆ ಹೋಪ್ಸ್, ನಂಬಿಕೆ ಅನ್ನೋದೇ ತುಂಬಾ ಮುಖ್ಯ. ಆ ನಂಬಿಕೆನ ಉಳಿಸ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾ ಇದೆ. ಇನ್ ಸ್ವಲ್ಪ ಟೈಮ್ ತಗೊಳ್ಳಿ, ಇನ್ನು ಸ್ವಲ್ಪ ಜಾಸ್ತಿ ನಿಮ್ ಪರ್ಸನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪಾಸಿಟಿವ್ ಆಗಿ, ಮತ್ತೆ ನಿಮ್ ರಿಲೇಶನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತಾನು ಹೇಳ್ತಾ ಇದೆ. ಇನ್ ಸ್ವಲ್ಪ 20% ಪೀಪಲ್ಗೆ ಒಂದು ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇಂದ ಹೊರಗಡೆ ಬಂದಿದ್ದೀರಾ ಮತ್ತೆ ಒಂದಾಗಿರೋದು ಕಾಣಿಸ್ತಾ ಇದೆ. ಇದ್ರಲ್ಲಿ ನೀವು ಅಥವಾ ನಿಮ್ ಪರ್ಸನ್ ನಿಮ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫಿನಾನ್ಷಿಯಲಿ ತುಂಬಾ ನಿಮ್ಗೆ ದುಡ್ಡು ಸಹಾಯ ಮಾಡೋದಾಗ್ಲಿ ಅಥವಾ ದುಡ್ಡು ಗಳಿಸೋದ್ರ ಬಗ್ಗೆ ನಿಮಗ್ ಸಹಾಯ ಮಾಡೋದ್ರಾಗ್ಲಿ, ಅದು ಅವ್ರು ಒಂದು ಸಪೋರ್ಟ್ ಅಂಡ್ ಹೆಲ್ಪ್ ಮಾಡ್ತಾ ಇದಾರೆ ನಿಮ್ಗೆ ಅಂತಾನೆ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ನೀವು ಅಥವಾ ನಿಮ್ ಪರ್ಸನ್ ಓವರ್ ಥಿಂಕಿಂಗ್ ಮಾಡೋರು ಇರ್ತೀರಾ, ಸ್ವಲ್ಪ ಆಗಿದ್ರೆ ಜಾಸ್ತಿ ಆಗಿರೋ ತರ ಫೀಲ್ ಮಾಡ್ತಾ ಇರ್ತೀರಾ. ಅಂಡ್ ಇನ್ ಸ್ವಲ್ಪ ಜನಕ್ಕೆ ಇವಾಗ್ಲೇ ಒಂದಾಗ್ಬೇಕು, ನಾವು ಬೇಗ ಮದ್ವೆ ಮಾಡ್ಕೊಬೇಕು, ಅಷ್ಟು ವೆಯ್ಟ್ ಮಾಡಕ್ ಆಗಲ್ಲ ಅನ್ನೋದಾದ್ರೆ ಇವಾಗಿರೋ ಸದ್ಯಕ್ಕಿರೋ ಎನರ್ಜೀಸ್ ನೋಡ್ತಾ ಇದ್ರೆ ಇದು ನಿಮ್ದು ವೈಟಿಂಗ್ ಪೀರಿಯಡ್ ಅಂತಾನೆ ಹೇಳ್ಬೋದು. ನಿಮ್ಮಿಬ್ಬರಿಗೂ ಒಂದು ಪರೀಕ್ಷೆ ಅನ್ನೋದು ನಡೀತಾ ಇದೆ. ಅದು ನಿಮ್ಗೆ ಟೈಮ್ ಇವಾಗ ಮದ್ವೆ ಮಾಡ್ಕೊಳ್ಳೋ ಟೈಮ್ ಅಲ್ಲ ನಿಮ್ಮಿಬ್ಬರದು ಅಂತ ಹೇಳ್ಬೋದು, ಒಂದು ವೈಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡ್ಲೇಬೇಕು. ಮತ್ತೆ ಬರೋ ಸ್ಟ್ರಗಲ್ಸ್ ನ ನೀವು ಫೇಸ್ ಮಾಡಿದ್ಮೇಲೆನೆ ನಿಮ್ ಲೈನ್ ಕ್ಲಿಯರ್ ಆಗೋದು, ಸ್ಮೂತ್ ಆಗೋದು ಅಂತಾನು ಹೇಳ್ಬೋದು. ಇನ್ನು ಓವರ್ ಆಲ್ ಆಗಿ ರೀಡಿಂಗ್ ನೋಡ್ಬೇಕಂದ್ರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಇವತ್ತಿನ ರೀಡಿಂಗ್ ಅಂತ ಹೇಳ್ಬೋದು. ಜಾಸ್ತಿ ಲವರ್ಸ್ ಕಾರ್ಡ್, ಕಪಲ್ಸ್ ಕಾರ್ಡೇ ಬಂದಿದೆ. ನಿಮ್ಮಿಬ್ಬರ ಮಧ್ಯೆ ಲವ್ ಅಂಡ್ ಕೇರಿಂಗ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರೋರ್ಗಾದ್ರೆ ಒಬ್ರೊಬ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಾನು ಹೇಳ್ಬೋದು. ಅಂಡ್ ಕಮಿಂಗ್ ಡೇಸ್ ಅಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ, ಒಂದು ಗುಡ್ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮರಿದಿರಾ. ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಇನ್ನು ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕಾಗಿದೆ ಮರಿದಿರಾ, ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.